ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲಕ್ಷ್ಮೀ ನಂದಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮರಥೋತ್ಸವ. ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬ್ರಹ್ಮರಥೋತ್ಸವಕ್ಕೆ ಅದ್ದೂರಿ ಚಾಲನೆ. ಉದ್ಯಮಿಯನ್ನ ಫಾಲೋ ಮಾಡಿ ಪೆರೇಸಂದ್ರದ ಹೋಟೆಲ್ ಬಳಿ ನಿಲ್ಲಿಸಿದ್ದ ಬಸ್ನಿಂದ 55 ಲಕ್ಷ ದೋಚಿದ ಖತರ್ನಾಕ್ ಕಳ್ಳರನ್ನ ಮಧ್ಯಪ್ರದೇಶದಲ್ಲಿ ಬಂಧಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು. ಪೂರ್ತಿ ಹಣ ವಶಕ್ಕೆ. ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ವಿಶಿಷ್ಟವಾಗಿ ಆಚರಣೆ. 1,000 ಬೈಕ್ ಸವಾರರಿಗೆ ಭಗತ್ ಸಿಂಗ್ ಚಾರಿಟಬಲ್ ಅಧ್ಯಕ್ಷ ಸಂದೀಪ್ ರೆಡ್ಡಿಯಿಂದ ಉಚಿತ ಹೆಲ್ಮೆಟ್ ವಿತರಣೆ. ವಾರ್ತೆಗಳ ವಿವರ. ದಕ್ಷಿಣ ಭಾರತದಲ್ಲಿ ನಾಗಾರಾಧನೆಗೆ ಪ್ರಸಿದ್ಧಿ ಪಡೆದಿರುವ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಸ್ವಸ್ತಿ ಶ್ರೀ ವಿಜಯಾಂಬುದಯ ಶಾಲಿವಾಹನ ಶಕ ವರ್ಷಗಳು 1946ಕ್ಕೆ ಸರಿಯಾದ ಶ್ರೀ ಕ್ರೋಧಿನಾಮ ಸಂವತ್ಸರದ ಪುಷ್ಯ ಶುದ್ಧ ಷಷ್ಠಿ ಡಿಸೆಂಬರ್ 25ರ ಗುರುವಾರ ಮಧ್ಯಾಹ್ನ 12:10ರಿಂದ 12:20ರವರೆಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸೇರಿದಂತೆ ಇತರರು ಚಾಲನೆ ನೀಡಿದರು. ಬ್ರಹ್ಮರಥೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಸ್ವಾಮಿಗೆ ಬೆಳಗಿನ ಜಾವ 2 ಗಂಟೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳನ್ನು ಪ್ರಾರಂಭಿಸಲಾಯಿತು. ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಹಾಲಿನಿಂದ ಅಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಶ್ರೀಗಂಧ ಅಭಿಷೇಕ, ಭಸ್ಮದ ಅಭಿಷೇಕದ ಬಳಿಕ ಹೂವಿನ ಅಲಂಕಾರ ಮಾಡಲಾಯಿತು. ಬೆಳಗ್ಗೆ 4:30 ಗಂಟೆಗೆ ದೇವರಿಗೆ ಮಹಾಮಂಗಳಾರತಿ ಮುಗಿಸಿ ಭಕ್ತರಿಗೆ ದರ್ಶನಕ್ಕೆ ಬಿಡಲಾಯಿತು. ರಥೋತ್ಸವಕ್ಕೆ ಭಕ್ತಾದಿಗಳು ಬಾಳೆಹಣ್ಣು, ದವನ ಎಸೆಯುವ ಮೂಲಕ ತಮ್ಮ ಹರಕೆಯನ್ನ ತೀರಿಸು ಎಂದು ಕೇಳಿಕೊಂಡ್ರು. ಚಿಕ್ಕ ಮಕ್ಕಳ ಕಡೆ ಗಮನವಿರಲಿ, ವಿಧಾಯಿಗಳು ಜಾಗೃತರಾಗಿ. ಇದು ಪೊಲೀಸ್ ಇಲಾಖೆ ಕಡೆಯಿಂದ ಪ್ರಕಟಣೆ. ದೇವಾಲಯವನ್ನ ಕಣ್ಮನ ಸೆಳೆಯುವಂತೆ ಪುಷ್ಪ ಮತ್ತು ವಿದ್ಯುತ್ ದೀಪ ಅಲಂಕಾರಗಳಿಂದ ಸಿಂಗರಿಸಲಾಗಿತ್ತು. ಇನ್ನು ಚಿನ್ನಾಭರಣ ಕಳ್ಳತನ ಸೇರಿ ಯಾವುದೇ ಅಪರಾಧ ಕೃತ್ಯಗಳು ನಡೆಯದಂತೆ ಡ್ರೋನ್ ಕ್ಯಾಮೆರಾ, ಅಲ್ಲಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಿಗೆ ತಾತ್ಕಾಲಿಕ ಶೌಚಗೃಹ, ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ದೇವಾಲಯ ವತಿಯಿಂದ ಮಾಡಲಾಗಿತ್ತು. ಇನ್ನು ಈ ವೇಳೆ ಶಾಸಕ ಧೀರಜ್ ಮುನಿರಾಜ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಎಬಿ ಬಸವರಾಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ, ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ದುರ್ಗಶ್ರೀ, ತಹಸೀಲ್ದಾರ್ ಮಲ್ಲಪ್ಪ, ಘಾಟಿ ದೇವಾಲಯದ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ.
ಮಧ್ಯಪ್ರದೇಶದ ಕಳ್ಳರ ಗ್ಯಾಂಗ್ ಒಂದು ಬಸ್ನಲ್ಲಿ 55 ಲಕ್ಷ ರುಗಳನ್ನು ಕೊಂಡೊಯ್ಯುತ್ತಿದ್ದ ವ್ಯಕ್ತಿಯನ್ನ ಫಾಲೋ ಮಾಡಿ ಚಿಕ್ಕಬಳ್ಳಾಪುರದ ಪೆರೇಸಂದ್ರದ ಹೋಟೆಲ್ ಒಂದರ ಬಳಿ ನಗದು ಇದ್ದ ಬ್ಯಾಗ್ ಅನ್ನ 15 ದಿನಗಳ ಹಿಂದೆ ಕದ್ದೊಯ್ದಿದ್ರು. ಆದರೆ ವಿಶೇಷ ಪೊಲೀಸ್ ತನಿಖಾ ತಂಡ ಕಾರ್ಯಾಚರಣೆ ನಡೆಸಿ ಖದೀಮರ ಹೆಡ್ ಮುರಿಕಟ್ಟಿ ಸಂಪೂರ್ಣ ನಗದನ್ನ ವಶಪಡಿಸಿಕೊಳ್ಳುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಬಳಿಯ ಹೋಟೆಲ್ ಮುಂಭಾಗ ನಿಲ್ಲಿಸಿದ ಬಸ್ನಲ್ಲಿ 55 ಲಕ್ಷ ರೂಪಾಯಿ ನಗದು ಕಳವು ಮಾಡಿದ್ದ 4 ಕಳ್ಳರನ್ನ ಬಂಧಿಸಿದ್ದು ನಗದು ಹಾಗೂ ದಾಖಲೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಧ್ಯಪ್ರದೇಶ ಮೂಲದ ಅಸ್ಲಾಂ ಖಾನ್, ಮುನೀರ್ ಖಾನ್, ಆಬ್ಯಾ ಖಾನ್, ಶೇರು 4 ಮಂದಿ ಬಂಧಿತರು. ಡಿಸೆಂಬರ್ 8ರಂದು ಆಂಧ್ರ ಮೂಲದ ಉದ್ಯಮಿ ವೆಂಕಟೇಶ್ವರ ರಾವ್ ಎಂಬುವವರು ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿನ ಕಟ್ಟಡವನ್ನ ಮಾರಾಟ ಮಾಡಿ ಖರೀದಿದಾರರಿಂದ 55 ಲಕ್ಷ ಹಣ ಹಾಗೂ ದಾಖಲೆಗಳನ್ನು ಪಡೆದುಕೊಂಡು ಕೆಎಸ್ಆರ್ಟಿಸಿ ಅಂಬಾರಿ ಡ್ರೀಮ್ ಕ್ಲಾಸ್ ಬಸ್ನಲ್ಲಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ತೆರಳುತ್ತಿದ್ದ ವೇಳೆ ಬಸ್ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಯಿ ಡೆಲಿಕೇಸಿ ಹೋಟೆಲ್ ಬಳಿ ಬಸ್ ನಿಲ್ಲಿಸಿದ್ದ ವೇಳೆ ಊಟ ಮಾಡಲು ಹೋಗಿದ್ದ ಸಮಯದಲ್ಲಿ ಖತರ್ನಾಕ್ ಕಳ್ಳರು ಹೊಂಚು ಹಾಕಿ ಬಸ್ನಲ್ಲಿದ್ದ ಹಣದ ಬ್ಯಾಗ್ ಅನ್ನ ದೋಚಿ ಕಾರಿನಲ್ಲಿ ಪರಾರಿಯಾಗಿದ್ದರು. ಸುದ್ದಿ ತಿಳಿಯುತ್ತಿದ್ದಂತೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ, ಡಿವೈಎಸ್ಪಿ ಶಿವಕುಮಾರ್ ಮತ್ತು ಪೇರೆಸಂದ್ರ ಪೊಲೀಸರು ಬೆರಳಚ್ಚು ತಜ್ಞರುಗಳೊಂದಿಗೆ ತೆರಳಿ ತೀವ್ರ ತಪಾಸಣೆ ಕೈಗೊಂಡಿದ್ದು ಹಲವಾರು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಈ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸಿ ತನಿಖೆ ಕೈಗೊಂಡು ಕೇವಲ 15 ದಿನಗಳ ಅವಧಿಯಲ್ಲಿ ಮಧ್ಯಪ್ರದೇಶಕ್ಕೆ ತೆರಳಿ ಆರೋಪಿಗಳನ್ನು ಬಂಧಿಸಿ 55 ಲಕ್ಷ ರೂಪಾಯಿ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಅದು ಎಲ್ಲ ಇನ್ವೆಸ್ಟಿಗೇಷನ್ ಪಾರ್ಟ್ ಎಲ್ಲ ನಾವು ಅವರು ಏನು ಡೀಲ್ ಮಾಡಿದ್ದಾರೆ ಆ ವಿಚಾರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಅವ್ರದ್ದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀವಿ. ಒಂದು ಮನೆ ಸೇಲ್ ಮಾಡಿದ್ದಾರೆ, ಈ ತರ ಮಾಹಿತಿ ಇದೆ, ಅದನ್ನು ನಾವು ವೆರಿಫೈ ಮಾಡ್ತೀವಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ಲಿ. 4 ಜನ ಆರೋಪಿ ಯಾವಾಗ ಬಂದಿತ್ತು ಅಫೆನ್ಸ್ ಮಾಡಿದ್ದಾರೆ, ಆ ದಿನ ಅವರು ಒಂದು ಗಾಡಿ ಯೂಸ್ ಮಾಡಿದ್ದಾರೆ. ಆಮೇಲೆ 3 ಜನ ಬೇರೆ ಏನೋ ಅಫೆನ್ಸ್ ನೋಡಕ್ಕೆ ಅವರದು ರೆಗ್ಯುಲರ್ ಕೆಲಸ ಇದೇ ತರ ಇದೆ. ಧಾರ್ ಪೊಲೀಸ್ಗೆ ಕೇಳಿದಾಗ ಅವರು ಹೇಳಿದ್ದಾರೆ ಈ ಮಂತ್ಲಿ ಬರ್ತಾರೆ ಊರಿಗೆ ವಾಪಸ್. ಅಫೆನ್ಸ್ ಮಾಡಕ್ಕೆ ಒಂದು ಬಾರಿ ಹೋಗಿದ್ದಾರೆ, 15-20 ಡೇಸ್ ಅದೇ ತರ ಅಫೆನ್ಸ್ ಮಾಡ್ತಾರೆ ಎಲ್ಲ ಅಕ್ಕಪಕ್ಕ. ಈಗ ಈ ಬಾರಿ ಸೌತ್ ಇಂಡಿಯಾ ಬಂದಿದ್ದಾರೆ, ಕರ್ನಾಟಕ ಬಂದಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಯಾವ ಜಾಗ ಅಪರ್ಚುನಿಟಿ ಸಿಗುತ್ತೆ ಎಲ್ಲ ಕಡೆ ಓಡಾಡ್ತಾರೆ. ಅಪರ್ಚುನಿಟಿ ಯಾವ ಜಾಗ ಸಿಗುತ್ತೆ ಅದನ್ನು ಮಾಡಿ 3-4 ಅಫೆನ್ಸ್ ಮಾಡಿ ಆಮೇಲೆ ಊರಿಗೆ ವಾಪಸ್ ಹೋಗ್ತಾರೆ. ಹಲವು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಕಳ್ಳರಿಂದ ಈ ಕೃತ್ಯ ನಡೆದಿದ್ದು ಖಚಿತ ಮಾಹಿತಿ ಆಧರಿಸಿ ಕಳ್ಳರನ್ನ ಬಂಧಿಸಿ ನಗದನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿರುವ ಹಿನ್ನೆಲೆಯಲ್ಲಿ ಕೆಲವು ಸವಾರರು ಗುಣಮಟ್ಟದ ಹೆಲ್ಮೆಟ್ ಖರೀದಿಸಲು ಪರದಾಡುತ್ತಿದ್ದ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮದಿನಾಚರಣೆಯ ಅಂಗವಾಗಿ ಚಿಕ್ಕಬಳ್ಳಾಪುರ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸರಿಸುಮಾರು 1,000 ಜನರಿಗೆ ಉಚಿತವಾಗಿ ಹೆಲ್ಮೆಟ್ ಅನ್ನು ವಿತರಿಸಿ ರಸ್ತೆ ಸುರಕ್ಷಾ ಜಾಥಾ ಹಮ್ಮಿಕೊಂಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಚಾಲಕರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿರುವ ಹಿನ್ನೆಲೆ ಹಾಗೂ ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿರವರ ಜನ್ಮದಿನದ ಅಂಗವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಜಾಗೃತಿ ಮೂಡಿಸುತ್ತಾ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರದ ರಿಲಯನ್ಸ್ ಪೆಟ್ರೋಲ್ ಬಂಕ್ ಸಮೀಪ ಗುರುವಾರ ಆಯೋಜಿಸಿದ್ದ ಬೃಹತ್ ಕಾರ್ಯಕ್ರಮದಲ್ಲಿ 1,000 ಹೆಲ್ಮೆಟ್ಗಳನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಸಾರ್ವಜನಿಕರಿಗೆ ಉಚಿತವಾಗಿ ವಿತರಣೆ ಮಾಡಿ ನಂತರ ಅಲ್ಲಿನ ಸಂಚಾರಿ ಪೊಲೀಸ್ ಮಾರ್ಗದರ್ಶನದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಯುವ ಮಿತ್ರರು ಸಹಸ್ರಾರು ಸಂಖ್ಯೆಯ ಸಾರ್ವಜನಿಕರೊಂದಿಗೆ ನಗರದ ಬಿಬಿ ರಸ್ತೆ, ಸಾರಂವಿ ರಸ್ತೆ, ಗಂಗಮ್ಮಗುಡಿ ರಸ್ತೆ, ಎಂಜಿ ರಸ್ತೆ, ವಾಪಸಂದ್ರ ಅಂಬೇಡ್ಕರ್ ವೃತ್ತದ ಮೂಲಕ ಬೈಕ್ ರ್ಯಾಲಿ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿದ್ರು.
ಇನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮಾತನಾಡಿ, ಕೇವಲ ಪೊಲೀಸರು ದಂಡ ವಿಧಿಸುತ್ತಾರೆ ಎಂದು ಕಣ್ಣು ತಪ್ಪಿಸಿಕೊಳ್ಳಲು ಮತ್ತು ದಂಡದಿಂದ ಪಾರಾಗಲು ಹೆಲ್ಮೆಟ್ ಧರಿಸುವುದಲ್ಲ. ವಾಹನಗಳಲ್ಲಿ ಚಲಿಸುವಾಗ ಅಕಸ್ಮಾತ್ತಾಗಿ ಉಂಟಾಗುವ ಅಪಘಾತಗಳನ್ನು, ಅವಘಡಗಳನ್ನು, ಈ ಎಲ್ಲ ಸಂದರ್ಭಗಳನ್ನು ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಲು ಹೆಲ್ಮೆಟ್ ಕಡ್ಡಾಯ. ಹೆಲ್ಮೆಟ್ ಒಂದು ಸರಿದಾರಿಯಾಗಲಿದೆ ಎಂದು ತಿಳಿಸಿದ್ರು. 2ನೇ ತಾರೀಕು ಪೊಲೀಸ್ ವರಿಷ್ಠಾಧಿಕಾರಿಗಳು ಏನೋ ಒಂದು ಆದೇಶನ ಹೊರಡಿಸಿದ್ರು. ಜನತೆಯ ಸುರಕ್ಷತೆಯ ಸಲುವಾಗಿ ಎಲ್ಲ ದ್ವಿಚಕ್ರ ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು ಇಡೀ ಜಿಲ್ಲೆಯಾದ್ಯಂತ ಅಂತ. ಅದರ ನಿಟ್ಟಿನಲ್ಲಿ ಇವತ್ತು ನನ್ನ ದೇಶದ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಸಾಂಕೇತಿಕವಾಗಿ ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಸಾಂಕೇತಿಕವಾಗಿ ಹೆಲ್ಮೆಟ್ ಕೊಡುವಂತ ಕೆಲಸನ ಇವತ್ತು ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳು, ಸಂದೀಪ್ ಬಿ ರೆಡ್ಡಿರವರ ಅಭಿಮಾನಿಗಳು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಜಮೀನುಗಳ ಧಾರಣೆಗಳು ಹೆಚ್ಚಾಗುತ್ತಿದ್ದು ಅತಿಕ್ರಮ ಪ್ರವೇಶ ಹೆಚ್ಚಾಗುತ್ತಿದೆ. ಹಳ್ಳಿಗಳಲ್ಲೂ ಅಡಿಯಡಿಗೂ ಬೇಡಿಕೆ ಹೆಚ್ಚಾಗುತ್ತಿದೆ. ಅಂತಹದೊಂದು ಪ್ರಕರಣ ಚಿಕ್ಕಬಳ್ಳಾಪುರ ತಾಲೂಕು ಮುತುಕದಹಳ್ಳಿಯಲ್ಲಿ ನಡೆದಿದ್ದು, ಮಾಹಿತಿ ಬಂದ ಕೂಡಲೇ ಸ್ಥಳ ಪರಿಶೀಲಿಸಿದ ತಹಸೀಲ್ದಾರ್ ಅಕ್ರಮ್ ಒತ್ತುವರಿದಾರರ ವಿರುದ್ಧ ಕ್ರಮ ಜರುಗಿಸುವುದಾಗಿ ಮುಂದಾಗಿದ್ದಾರೆ. ಹೌದು, ಹೀಗೀಗ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಜಮೀನುಗಳ ಬೆಲೆಗಳು ಗಗನಕ್ಕೇರ್ತಿವೆ. ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಪ್ರಭಾವಿಗಳು ಅಮಾಯಕರ ಜಮೀನುಗಳು, ಸರ್ಕಾರಿ ಜಮೀನುಗಳನ್ನು ಕಬ್ಜಾ ಮಾಡಲು ಮುಂದಾಗಿದ್ದಾರೆ. ಅದು ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲ, ಹಳ್ಳಿಗಳಲ್ಲೂ ನಡೆಯುತ್ತಿವೆ. ಇಂತಹದೇ ಆಸೆಗೆ ಬಿದ್ದ ಚಿಕ್ಕಬಳ್ಳಾಪುರ ತಾಲೂಕು ಪಟ್ರೇನಹಳ್ಳಿ ಪಂಚಾಯಿತಿ ಮುತುಕದಹಳ್ಳಿ ಮಾಯಿಕಾಳಪ್ಪ ಎಂಬುವವರು ಇದೇ ಗ್ರಾಮದ ಸರ್ವೆ ನಂಬರ್ 41ರಲ್ಲಿ ಅವರಿಗೆ ಕೇವಲ 10 ಗುಂಟೆ ಜಮೀನು ಮಂಜೂರಾಗಿದೆ. ಇದನ್ನ ದುಸ್ಥಿತಿ ಆಗುವ ಮೊದಲೇ ತನ್ನ ಜಮೀನು ಎಲ್ಲಿದೆ ಎನ್ನುವುದನ್ನ ಕಂದಾಯ ಇಲಾಖೆ ಗುರುತಿಸಿಕೊಡುವ ಮೊದಲೇ ಊರ ರಾಜಕಾಲುವೆ ನೀರಿಗೆ ಅಡ್ಡವಾಗಿ ಕಟ್ಟಿದ್ದ ಚೆಕ್ ಡ್ಯಾಂ ಪಕ್ಕ ಚೌಡೇಗೌಡ ಎಂಬ ರೈತರ ಜಮೀನನ್ನ ಸೇರಿ ರಾತ್ರೋರಾತ್ರಿ ಜೆಸಿಪಿ ತಂದು ಮಟ್ಟ ಮಾಡಿಸಿಬಿಟ್ಟಿದ್ದಾರೆ. ಚೌಡೇಗೌಡ ಊರಲ್ಲಿ ಇಲ್ಲದ ಸಮಯ ನೋಡಿ ಜೆಸಿಪಿಯಲ್ಲಿ ಊರಿನ ರಸ್ತೆ, ರಾಜಕಾಲುವೆ ಎಲ್ಲವನ್ನ ನೆಲಸಮ ಮಾಡಿರುವ ಬಗ್ಗೆ ತಹಸೀಲ್ದಾರ್ಗೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ರಶ್ಮಿ ಜೆಸಿಬಿಯಲ್ಲಿ ಅಕ್ರಮವಾಗಿ ಸಮ ಮಾಡಿಸಿದ ಮ್ಯಾಕಲಪ್ಪ ಹಾಗೂ ಅವರ ಮಗ ಮೂರ್ತಿಯವರನ್ನ ಹೇಳಿ ಕಳಿಸಿದರೂ ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಜಮೀನು ಗುರುತಿಸಿ ಕೊಡುವವರೆಗೂ ಯಾರೂ ಜಮೀನು ಉಳುವುದಾಗಲಿ ಜೆಸಿಪಿಯಿಂದ ತೆರವು ಮಾಡುವುದಾಗಲಿ ಮಾಡದಂತೆ ಎಚ್ಚರ ನೋಟಿಸ್ ಕೊಡುವಂತೆ ಗ್ರಾಮ ಲೆಕ್ಕಗರಿಗೆ ಸೂಚಿಸಿ ಬರೆದಿದ್ದಾರೆ. ಅವರು ಒಂದು ವೇಳೆ ಖರಾಬು ಜಮೀನನ್ನ
53 ಅಥವಾ 57ರಲ್ಲಿ ಅರ್ಜಿ ಹಾಕಿದರೂ ಇದು ಸಿಟಿ ಲಿಮಿಟ್ 6 ಕಿಲೋಮೀಟರ್ ವ್ಯಾಪ್ತಿಗೆ ಬರುವುದರಿಂದ ಆ ಅರ್ಜಿಯನ್ನು ವಜಾ ಮಾಡುವುದಾಗಿ ತಿಳಿಸಿ ಎಂದು ಗ್ರಾಮ ಲೆಕ್ಕಗೆ ಅಜಯ್ ತಿಳಿಸಿದ್ದಾರೆ. ನಾನು ಚೌಡೇಗೌಡ. ಇದು ಕಾಲುವೆಗಳಿದ್ವು, ಇದು ಚೆಕ್ ಡ್ಯಾಮ್ಗಳಿದ್ವು. ಇದನ್ನೆಲ್ಲ ಇದು ಮಾಡಿ ಸಾರ್ವಜನಿಕರಿಗೆ ದಾರಿಗಳಿಗೆ ಅಡಚಣೆ ಮಾಡವ್ರೆ. ದಾರಿಗಳು ಕಿತ್ತು ಮುಚ್ಚವ್ರೆ. ಅದರಿಂದ ನಮಗೆ ಜನಗಳಿಗೆ ಅನಾನುಕೂಲ ಆಗಿದೆ. ಜನಕ್ಕೆಲ್ಲ ಅನಾನುಕೂಲ ಆಗಿದೆ. ಈ ಕಾಲುವೆಗಳು ನೀರು ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ. ನಮ್ಮ ಪಕ್ಕದಲ್ಲಿರೋ ಜಮೀನುಗಳಿಗೆಲ್ಲ ತೊಂದರೆ ಆಗುತ್ತೆ, ಓಡಾಡೋದಕ್ಕೆ ತೊಂದರೆ ಆಗುತ್ತೆ. ತಹಸೀಲ್ದಾರರು ಇದು ಮುತ್ಕೋಲು ಹಾಕ್ಕೊತೀವಿ ನಾವು, ಅವ್ರನ್ನ ಕರೆಸಿ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ನಾವು ಇದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಚೌಡೇಗೌಡ. ಇದು ಕೇವಲ ಮುತುಕದಹಳ್ಳಿ ಸಮಸ್ಯೆ ಒಂದೇ ಅಲ್ಲ, ಎಲ್ಲ ಊರಲ್ಲೂ ಇದೇ ಥರನೇ ಸಮಸ್ಯೆಗಳು ಎದುರಾಗುತ್ತಿದ್ದು, ಇಂತಹ ಭೂಗಳರ ಮೇಲೆ ಕಂದಾಯ ಇಲಾಖೆ ಅಧಿಕಾರಿಗಳು ಒಂದು ಕಣ್ಣಿಟ್ಟು ಆಗಾಗ ಹಳ್ಳಿ ಕಾಡು ಮೇಡು ರೌಂಡ್ ಹಾಕುವ ಕೆಲಸ ಮಾಡಲಿ ಎಂಬುದೇ ನಮ್ಮ ಕಳಕಳಿ. ಕೆ.ಎಸ್. ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಒಂದು ಉತ್ತಮ ಶಾಲೆ ವಿದ್ಯಾರ್ಥಿಯನ್ನು ಯಾವ ಹಂತಕ್ಕೆ ಬೇಕಾದರೂ ಕೊಂಡೊಯ್ಯಬಹುದು. ಗ್ರಾಮೀಣ ಪ್ರದೇಶಕ್ಕೆ CBSE ಶಿಕ್ಷಣ ಅವಶ್ಯಕ. ಕಟ್ಟಡಗಳಿಗಿಂತ ಮಾನವ ಸಂಪನ್ಮೂಲ ಅತಿ ಮುಖ್ಯ ಎಂದು ಚಲನಚಿತ್ರ ನಟಿ ಅಂಕಿತಾ ಜೈರಾಮ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ನೆಲಮಂಗಲ ತಾಲೂಕಿನ ಗಡಿ ಕನ್ನಮಂಗಲ ಬಳಿಯ ಬೋಧಿನಿಕೇತನ ಶಿಕ್ಷಣ ಟ್ರಸ್ಟ್ನ ಕ್ರಿಸ್ತು ಜಯಂತಿ CMI ಪಬ್ಲಿಕ್ ಶಾಲೆಯಲ್ಲಿ 2025 ಹಾಗೂ 26ನೇ ಸಾಲಿನ 7ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಎಲ್ಪಿಸ್ಟಿಹೋ ಶೀರ್ಷಿಕೆ ಹಾಡಿ ಆಯೋಜಿಸಿದ್ದ ಸಾಂಸ್ಕೃತಿಕ ವೈಭವಕ್ಕೆ ನಟಿ ಅಂಕಿತಾ ಜೈರಾಮ್ ದೀಪ ಬೆಳಗುವುದರೊಂದಿಗೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಗ್ರಾಮಾಂತರ ಪ್ರದೇಶದಲ್ಲಿ ಗುಣಮಟ್ಟ ಮತ್ತು ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ನೀಡುತ್ತಿರುವ ಟ್ರಸ್ಟ್ ಕಳೆದ 7 ವರ್ಷದಲ್ಲಿ 106 ವಿದ್ಯಾರ್ಥಿಗಳನ್ನು ಸುರಕ್ಷಿತರನ್ನಾಗಿ ಮಾಡಿದೆ, ಸುಶಿಕ್ಷಿತರನ್ನಾಗಿ ಮಾಡಿದೆ. ಸುತ್ತಮುತ್ತಲಿನ 112 ಗ್ರಾಮಗಳಿಗೆ ಜ್ಞಾನ ದಾಸೋಹ ನೀಡುತ್ತಿರುವ ಸಂಸ್ಥೆ 84ಕ್ಕೂ ಅಧಿಕ ಚಟುವಟಿಕೆಯನ್ನ ಒಂದೇ ವರ್ಷದಲ್ಲಿ ಏರ್ಪಡಿಸಿರುವುದು ಶ್ಲಾಘನೀಯ ಎಂದರು. ಪ್ರೋಗ್ರಾಮ್ ನಡೀತಾ ಇದೆ. ಸೊ ಇಲ್ಲಿ ಸ್ಕೂಲಿನ ಅಟ್ಮಾಸ್ಫಿಯರ್ ಆಗಿರ್ಬೋದು ಅಥವಾ ಸ್ಟಾಫ್ಸ್ ಆಗಿರ್ಬೋದು, ಟೀಚರ್ಸ್, ಫಾದರ್ಸ್ ಎಲ್ಲರೂ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಅಂಡ್ ಸ್ಕೂಲ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಮಾಂಟೆಸರಿಯಿಂದ 10th ವರೆಗೂ ಎಜುಕೇಶನ್ ಆಲ್ರೆಡಿ ಕೊಡ್ತಾ ಇದ್ದಾರೆ, CBSE ಸಿಲೆಬಸ್. ಹಾಗೆ ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಸ್ಕೂಲ್ ಓಪನ್ ಮಾಡಿರೋ ಮುಖ್ಯ ಕಾರಣ ಏನಂದ್ರೆ, ಹಳ್ಳಿಯಲ್ಲಿರುವಂತಹ ಮಕ್ಕಳಿಗೆ CBSE ಎಜುಕೇಶನ್ ಸಿಗ್ಲಿ ಅನ್ನೋ ಒಂದು ರೀಸನ್ಗೆ ಓಪನ್ ಮಾಡಿದೀವಿ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿರುವಂತಹ ಮಕ್ಕಳಿಗೂ ಒಂದು ಒಳ್ಳೆ ರೀತಿ ಎಜುಕೇಶನ್ ಸಿಗ್ಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಇಷ್ಟು ದೊಡ್ಡ ಕಾಲೇಜ್ ಸ್ಕೂಲ್ ನ ಇಲ್ಲಿ ಓಪನ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಫಸ್ಟ್ PU, ಸೆಕೆಂಡ್ PU, 11th, 12th ಕೂಡ ಶುರು ಆಗ್ತಾ ಇದೆ. ಅದು ಕೇಳಿ ತುಂಬಾ ಖುಷಿ ಆಯ್ತು. ಸೊ ಇಲ್ಲಿ ಓದ್ತಾ ಇರೋ ಮಕ್ಕಳು ಥ್ರೂ ಔಟ್ 12th ಸ್ಟ್ಯಾಂಡರ್ಡ್ ವರೆಗೂ ಇಲ್ಲೇ ಕಂಟಿನ್ಯೂ ಮಾಡ್ಬೋದು ಅಂತ. ಅಂಡ್ ಅದೇ ಪ್ರೋಗ್ರಾಮ್ ನಡೀತಾ ಇದೆ. ಪ್ರೋಗ್ರಾಮ್ ನ ನೋಡಿ ಕೂಡ ತುಂಬಾ ಖುಷಿ ಆಯ್ತು. ಕಾರ್ಯಕ್ರಮದಲ್ಲಿ ಹಲವಾರು ದೇಶಿ ಮತ್ತು ವಿದೇಶಿ ಸಾಂಸ್ಕೃತಿಕ ವೈಭವ, ಮಂಗಳೂರಿನ ಯಕ್ಷಗಾನ, ಕೇರಳದ ನೂತನ ವಸ್ತ್ರಾಲಂಕಾರ, ನಾಟಕ, ದೇಶಭಕ್ತಿ ಕಾರ್ಯಕ್ರಮಗಳು ಮನಸೂರೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಚಾರ್ಯ ಫಾದರ್ ಫಿಲಿಪ್ ಜೋಸೆಫ್, ನಿರ್ದೇಶಕ ಫಾದರ್ ಸೆಬಾಸ್ಟಿನ್ ಎಲಿಂಜಿಕಲ್, ಕಾರ್ಯದರ್ಶಿ ಫಾದರ್ ಡಾಕ್ಟರ್ ಅಗಸ್ಟಿನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಮ್ಪ್ರಸಾದ್ KR, ATV ನ್ಯೂಸ್, ನೆಲಮಂಗಲ. ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನಿಗೆ ಹಿಂಸೆ ನೀಡಿ ಹತ್ಯೆಗೈದಿರುವುದನ್ನು ಖಂಡಿಸಿ ಕೋಲಾರದಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಪಂಜುಳಿಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದರು. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಕೊಲೆ, ಹಿಂಸಾಚಾರ ಹಾಗೂ ದೌರ್ಜನ್ಯವನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಮತ್ತು ವಿವಿಧ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ನಗರದ ಚಂಪಕ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾರ್ಯಕರ್ತರು ಕೈಯಲ್ಲಿ ಪಂಜುಗಳನ್ನು ಹಿಡಿದು ಬಾಂಗ್ಲಾದೇಶದ ವಿರುದ್ಧ ಧಿಕ್ಕಾರಗಳನ್ನು ಹಾಕಿ ಪ್ರತಿಭಟಿಸಿ ಬಾಂಗ್ಲಾದೇಶದಲ್ಲಿ ಹತ್ಯೆಯಾದ ಹಿಂದೂ ಯುವಕ ದೀಪು ಚಂದ್ರದಾಸ್ಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಬಾಂಗ್ಲಾದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮಾತನಾಡಿ, ಹಿಂದೂ ವಿರೋಧಿ ಹಿಂಸಾಚಾರವನ್ನು ತಡೆಯಲು ಭಾರತ ಸರ್ಕಾರವು ಬಾಂಗ್ಲಾದೇಶದ ಮೇಲೆ ಆರ್ಥಿಕ, ವ್ಯಾಪಾರ ಹಾಗೂ ರಾಜಕೀಯ ನಿರ್ಬಂಧಗಳನ್ನು ವಿಧಿಸಬೇಕು. ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಸುರಕ್ಷತೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಪ್ರಯತ್ನಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಒತ್ತಾಯ ಮಾಡಿದರು.
ಈ ಸಂದರ್ಭದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಯೇಸು ಕ್ರಿಸ್ತನ ಜನ್ಮ ದಿನಾಚರಣೆಯ ಅಂಗವಾಗಿ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಂಧುಗಳು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು. ಯೇಸು ಕ್ರಿಸ್ತನ ಜನ್ಮ ದಿನಾಚರಣೆಯ ಅಂಗವಾಗಿ ಇಂದು ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಇರುವ ಚರ್ಚ್ಗಳಲ್ಲಿ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ ಕ್ರಿಶ್ಚಿಯನ್ ಸಮುದಾಯದವರು ಚರ್ಚ್ಗಳಲ್ಲಿ ನಡೆಸಿದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮೇಣದ ಬತ್ತಿಯನ್ನ ಬೆಳಗಿಸಿ ಯೇಸು ಕ್ರಿಸ್ತನ ಜನ್ಮ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಪೆನ್ಸಿಯಲ್ ಗೋ ಸ್ಟಾಲ್ ಚರ್ಚ್ನಲ್ಲಿ ಕ್ರಿಶ್ಚಿಯನ್ ಧರ್ಮಗಳ ನೇತೃತ್ವದಲ್ಲಿ ಕ್ರಿಸ್ಮಸ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು. ಬಾಗೇಪಲ್ಲಿ ವೃತ್ತದಲ್ಲಿರುವ ಸೇಂಟ್ ಜೋಸೆಫ್ ಚರ್ಚ್, ಹುಲವಾಡಿ ರಸ್ತೆಯಲ್ಲಿರುವಂತಹ ದಿವ್ಯ ಶಾಂತಿ ಬ್ಯಾಪ್ಟಿಸ್ಟ್ ಚರ್ಚ್, ಕೋಲಾರ ವೃತ್ತದಲ್ಲಿರುವಂತಹ ಸೇಂಟ್ ಥಾಮಸ್ ಮಾರ್ಥೋ ಮರ್ ಚರ್ಚ್, ದಿ ಗ್ಲೋರಿ ಆಫ್ ಗಾಡ್ ಸಾಲವೇರಿಷಿಯನ್ ಆಫ್ ಸೆವೆಲ್ಸ್ ಚರ್ಚ್ಗಳಲ್ಲಿ ಕ್ರಿಶ್ಚಿಯನ್ ಬಂಧುಗಳಿಂದ ವಿಶೇಷ ಪ್ರಾರ್ಥನೆ ನಡೆಸಲಾಯಿತು. ಇನ್ನು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಲವು ಚರ್ಚ್ಗಳಲ್ಲಿ ಯೇಸು ಕ್ರಿಸ್ತನು ಕುರಿಯ ಕೊಠಡಿಯಲ್ಲಿ ಹುಟ್ಟಿದ ಹಲವು ಬಗೆ ಬಗೆಯ ವಸ್ತು ಪ್ರದರ್ಶನಗಳು ಪ್ರದರ್ಶಿಸಲಾಯಿತು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನಗರದಲ್ಲಿ ಚರ್ಚ್ಗಳಿಗೆ ಡಿವೈಎಸ್ಪಿ ಮುರಳೀಧರ್ ಇವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎತ್ತಿನಹೊಳೆ ಕಾಮಗಾರಿಯನ್ನ ಕೈಗೆತ್ತಿಕೊಂಡ ನಂತರ ಕಾಮಗಾರಿ ಪ್ರಗತಿಯಲ್ಲಿದ್ದು ಸುಸೂತ್ರವಾಗಿ ನಡೆಯುತ್ತಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಶಾನಪ್ಪನಹಳ್ಳಿ ಗ್ರಾಮ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿ ಮಾತನಾಡಿ, ಈ ಭಾಗದ ಮುಖಂಡರು ರಸ್ತೆ ಅಭಿವೃದ್ಧಿಪಡಿಸುವಂತೆ ಹೇಳಿದ್ದರಿಂದ ವಿಶ್ವನಾಥಪುರ ಕೆಪಿಎಸ್ ಶಾಲೆಯಿಂದ ಶಾಮಪ್ಪನಹಳ್ಳಿ ಗ್ರಾಮದ ಮುಖಾಂತರ ಕೋಹಿರಾ ಗ್ರಾಮಕ್ಕೆ ಸೇರುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ 2 ಕೋಟಿ ರು ವೆಚ್ಚದಲ್ಲಿ ಕೆಆರ್ಡಿಎಲ್ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಭಾಗಕ್ಕೆ 1 ವರ್ಷದೊಳಗೆ ಎತ್ತಿನಹೊಳೆ ನೀರು ಹರಿಯಲಿದೆ. ಈ ಯೋಜನೆಗಳಿಗೆ ಹೆಚ್ಚು ಹಣ ಖರ್ಚಾಗಿದೆ. ರೈತರು ಜಮೀನು ಬಿಡದಿದ್ದರಿಂದ ಕಾಮಗಾರಿ ವಿಳಂಬವಾಗಿದೆ. ರೈತರು ಸಕಾಲಕ್ಕೆ ಜಮೀನು ಬಿಟ್ಟುಕೊಟ್ಟಿದ್ರೆ ಶೀಘ್ರ ಕೆಲಸವಾಗ್ತಿತ್ತು. ಡಿಕೆ ಶಿವಕುಮಾರ್ ಅವರು ಆಯೋಜನೆಯನ್ನ ಕೈಗೆತ್ತಿಕೊಂಡ ನಂತರ ರೈತರ ಮನವೊಲಿಸಿ ಕಾಮಗಾರಿಗಳಿಗೆ ವೇಗ ನೀಡಿದ್ದಾರೆ. ದೇವನಹಳ್ಳಿ ಮಠಕ್ಕೆ ದೊಡ್ಡಬಳ್ಳಾಪುರಕ್ಕೆ 1 ವರ್ಷದೊಳಗೆ ನೀರು ಬರಲಿದೆ. ನಂತರ ಹಂತ ಹಂತವಾಗಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೂ ಸಹ ನೀರು ಹರಿದು ಬರಲಿದೆ ಎಂದು ಮಾಹಿತಿ ತಿಳಿಸಿದ್ರು. ರಸ್ತೆ ಆಗಬೇಕು ಅಂತ ನಮ್ಮ ಎಲ್ಲ ಮುಖಂಡರು, ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಪ್ರಸನ್ನ ಕುಮಾರ್, ಗ್ಯಾರಂಟಿ ಅಧ್ಯಕ್ಷರು ರಾಜಣ್ಣ, ಮುಂದಿಂದ ಈ ಭಾಗದ ಮುಖಂಡರು, ರೈತರು ಕೂಡ ಪಕ್ಷಾತೀತವಾಗಿ ಕೂಡ ಕೇಳಿದ್ರು. ಇಂಥ ಇನ್ನೂ 3-4 ರಸ್ತೆ ಅವೆ. ಇದು ಮೊದಲನೇ ದಿನ ಶುರು ಮಾಡ್ತೀವಿ. ರಬ್ಬಿನಿದು ಅದನ್ನು ಮಾಡಬೇಕಾಗುತ್ತೆ. ಇನ್ನು ಈ ವೇಳೆ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್, ಬಯಪ್ಪ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಸಿ ಪ್ರಸನ್ನಕುಮಾರ್, ಡಿಎಸ್ಎಂಎಸ್ ಅಧ್ಯಕ್ಷ ಎಂ ಶ್ರೀನಿವಾಸ್, ನಿರ್ದೇಶಕರಾದ ಆರ್ ಜಯರಾಮ್, ಬಿಡಿಡಿಸಿ ಬ್ಯಾಂಕ್ ನಿರ್ದೇಶಕರಾದ ರಮೇಶ್, ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ತಾಲೂಕು ಅಧ್ಯಕ್ಷ ಜಗನ್ನಾಥ್, ಸದಸ್ಯ ಡಿಆರ್ ಮುನೇಗೌಡ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬೆಂಗಳೂರು ನಗರದ ಮೇಲಿನ ಒತ್ತಡ ಕಡಿಮೆ ಮಾಡಿ ಬೆಂಗಳೂರು ಸುತ್ತಲೂ ಸ್ಯಾಟಲೈಟ್ ಟೌನ್ಗಳನ್ನು ನಿರ್ಮಿಸಲು ಉದ್ದೇಶಿಸುತ್ತಿರುವ ಸರ್ಕಾರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ರೈಲು ವಿಸ್ತರಿಸುವ ಬಗ್ಗೆ ಡಿಪಿಆರ್ ವಿಸ್ತರಿಸುವಂತೆ ಕೇಂದ್ರ ನಗರಾಭಿವೃದ್ಧಿ ಸಚಿವರಿಗೆ ಕೋರಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು.
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ 24 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ವೇಗವಾಗಿ ಅಭಿವೃದ್ಧಿಯನ್ನ ಕಾಣುತ್ತಿದ್ದು ಹಲವು ಇತಿಹಾಸ ಪ್ರಸಿದ್ಧ ಕ್ಷೇತ್ರಗಳಿದ್ದು ಇಲ್ಲಿಗೆ ಮೆಟ್ರೋ ರೈಲು ಸಂಚಾರವನ್ನ ವಿಸ್ತರಿಸುವಂತೆ ಶಾಸಕ ಪ್ರದೀಪ್ ಈಶ್ವರ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮೇಲೆ ಒತ್ತಡ ಹೇರಿದ್ರು. ಇದೇ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪ್ರಾದೇಶಿಕ ಕ್ಷಿಪ್ರ ಸಂಚಾರ ವ್ಯವಸ್ಥೆ ಮಾಡುವ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರ, ಹೊಸಕೋಟೆ, ಕೋಲಾರ ಹಾಗೂ ಕನಕಪುರ, ನೆಲಮಂಗಲ, ತುಮಕೂರು ನಡುವೆ ಆರ್ಟಿಎಸ್ ಯೋಜನೆಯಡಿ ಮೆಟ್ರೋ ಅಭಿವೃದ್ಧಿಪಡಿಸಲು ಕೇಂದ್ರ ನಗರಾಭಿವೃದ್ಧಿ ಸಚಿವರಾದಂತಹ ಮನೋಹರ್ ಲಾಲ್ ರವರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದು ಕೇಂದ್ರ ಸಚಿವರು ಪೂರಕವಾಗಿ ಸ್ಪಂದಿಸಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಏರ್ಪೋರ್ಟ್ ಚಿಕ್ಕಬಳ್ಳಾಪುರ, ಹೊಸಕೋಟೆ, ಕೋಲಾರ ಇದಕ್ಕೆಲ್ಲ ಕೂಡ DPR ತಯಾರು ಮಾಡಲಿಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್ ಯಾಕೆಂದ್ರೆ ಸ್ಯಾಟಲೈಟ್ ಟೌನ್ಗಳು ಅಲ್ಲಿ ಬೆಳೆಸಬೇಕು, ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಅವ್ರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ. ಅದು ಕೂಡ ಅವ್ರ ಗಮನದಲ್ಲಿ ತೆಗೆದುಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಇದು ಬಹಳ ಪ್ರಮುಖವಾದಂಥ ವಿಚಾರಕ್ಕೆ ನಾನು ಮಂತ್ರಿಗಳನ್ನು ಬಂದು ಭೇಟಿ ಮಾಡಿ ಅವ್ರಿಗೆ ನಾನು ರಿಕ್ವೆಸ್ಟನ್ನು ನಾನು ಮಾಡಿದ್ದೇನೆ. ಅವರು ನಮಗೆ ಸಹಕಾರ ಕೊಡ್ತೀವಿ, ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸರ್ಕಾರ ಹಂತದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ರೈಲು ವಿಸ್ತರಣೆ ಪ್ರಸ್ತಾಪ ಹಿನ್ನೆಲೆಗೆ ಬಂದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಜನರಿಗೆ ಸಂತಸ ಮೂಡಿಸಿದೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಟಲ್ ಬಿಹಾರಿ ವಾಜಪೇಯಿ 10 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದು ತಮ್ಮ ಸುದೀರ್ಘ ಜೀವನದಲ್ಲಿ ಎಂದಿಗೂ ಕಳಂಕ ತೋರದೆ ಉತ್ತಮ ರಾಜಕಾರಣಿ ಹಾಗೂ ಉತ್ತಮ ಆಡಳಿತಗಾರ ಎಂಬ ಹೆಸರನ್ನ ಗಳಿಸಿದ್ರು. ವಾಜಪೇಯಿರವರ ಜೀವನ ತತ್ವ ಮತ್ತು ಆದರ್ಶಗಳು ನಮಗೆಲ್ಲರಿಗೂ ನೀತಿ ಪಾಠವಾಗಿದ್ದು ಹಿಂದಿನ ರಾಜಕಾರಣಿಗಳು ಅವರ ಜೀವನ ಮತ್ತು ಸಾಧನೆಯನ್ನ ಅಧ್ಯಯನ ಮಾಡಿ ತಮ್ಮ ರಾಜಕೀಯ ಬದುಕನ್ನ ರೂಪಿಸಿಕೊಳ್ಳಬೇಕು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಕರೆ ನೀಡಿದರು. ಲೋಕಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಏರ್ಪಡಿಸಿದ್ದ ಅಟಲ್ ಬಿಹಾರಿ ವಾಜಪೇಯಿರವರ 101ನೇ ಜನ್ಮದಿನಾಚರಣೆಯನ್ನ ಸುಶಾಸನ ದಿನ ಅಟಲ್ ಸ್ಮರಣೆ ವರ್ಷ ಏರ್ಪಡಿಸಿ ವಾಜಪೇಯಿರವರ ಭಾವಚಿತ್ರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಪೂಜೆ ಸಲ್ಲಿಸಿ ನಂತರ ಮಾತನಾಡಿ ಅವರು ಭಾರತ ದೇಶದಲ್ಲಿ ಸರ್ವ ಪಕ್ಷಗಳಿಂದಲೂ ಅಜಾತ ಶತ್ರು ಎಂದು ತೋರಿಸಿಕೊಂಡಂತಹ ಏಕೈಕ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರು. ಪ್ರೋಕಾನ್ ಅಣುಬಾಂಬ್ ಪರೀಕ್ಷೆ ನಡೆಸಿ ದೇಶಗಳಿಗೆ ಎಚ್ಚರಿಕೆ ನೀಡಿದವರು. ಲಾಹೋರ್ಗೆ ಬಸ್ನಲ್ಲಿ ಸಂಚರಿಸಿ ಪಾಕಿಸ್ತಾನಿಗಳ ಮೈ ಜುಮ್ಮೆನಿಸಿದ್ರು. 10 ಬಾರಿ ಎಂಪಿಯಾಗಿ, 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ, 3 ಬಾರಿ ದೀರ್ಘಕಾಲ ವಿರೋಧ ಪಕ್ಷದ ನಾಯಕನಾಗಿ ಹಿರಿಯ ರಾಜಕೀಯ ಮುಸ್ತಬ್ದಿಯಾಗಿದ್ರು. मगर ये देश रहना चाहिए, देश का लोकतंत्र अमर रहना चाहिए ಅಂತ ಹೇಳ್ತಾರೆ. ಅಂದ್ರೆ ಅಧಿಕಾರದ ಆಟ ನಡೀತಾನೆ ಇರ್ತದೆ, ಸರ್ಕಾರಗಳು ಬರ್ತವೆ ಹೋಗ್ತವೆ, ಪಕ್ಷಗಳು ಬರ್ತವೆ ಹೋಗ್ತವೆ, ಆದರೆ ಈ ದೇಶ ಮಾತ್ರ ಉಳಿಬೇಕು, ಈ ದೇಶದ ಪ್ರಜಾಪ್ರಭುತ್ವ ಅಮರವಾಗಿರಬೇಕು ಅನ್ನೋ ಮಾತನ್ನ ವಾಜಪೇಯಿ ಅವರು ಹೇಳಿದ್ದಾರೆ. ಹಾಗಾಗಿ ಈ ಪ್ರಜಾಪ್ರಭುತ್ವದ ಬುನಾದಿಯನ್ನ ಗಟ್ಟಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಇದನ್ನ ಒಡೆಯುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸಭೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸಂಶೋಧನೆಯ ದೇಶದ ಅಭಿವೃದ್ಧಿ ನಿಧಿಯಿಂದ 10 ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಡಳಿತ ಯಂತ್ರ ಕುಸಿದಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಶತಮಾನದ ಇತಿಹಾಸ ಇರುವ ಚಿಕ್ಕಬಳ್ಳಾಪುರ ರೈಲು ಹಳ್ಳಿ ವಿಸ್ತೀರ್ಣಕ್ಕೆ ಕೇಂದ್ರ ರೈಲ್ವೆ ಸಚಿವರಲ್ಲಿ ಮನವಿ ಮಾಡಿದ್ದು ಅದು ಅತಿ ಶೀಘ್ರದಲ್ಲಿ ಕಾರ್ಯಗತ ಆಗಲಿದೆ. ಇದರಿಂದ ಈ ಭಾಗದ ರೈಲು ಪ್ರಯಾಣಿಕರಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಸಿಕಲ್ ರಾಮಚಂದ್ರ ಗೌಡ, ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ರಾಮಲಿಂಗಪ್ಪ ರವರು, ಹಿರಿಯ ಮುಖಂಡರಾದ ಕೆವಿ ನಾಗರಾಜ್ ರವರು, ಕೆವಿ ನವೀನ್ ಕಿರಣ್ ರವರು, ಅರುಣ್ ಬಾಬು, ಮರಳುಗುಂಟೆ ಕೃಷ್ಣಪ್ಪ, ಆವಲಕೊಂಡ ರಾಯಪ್ಪ, ಗಜೇಂದ್ರ ಇನ್ನಿತರರು ಹಾಜರಿದ್ದರು.
ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಗುರುವಾರ ಕೃಷಿ ಕೂಲಿ ಕಾರ್ಮಿಕರಿಗೆ ಯುವ ಮುಖಂಡ ಕೆವಿ ಪ್ರಶಾಂತ್ ಕುಮಾರ್ ಉಚಿತವಾಗಿ ಹೆಲ್ಮೆಟ್ಗಳನ್ನು ವಿತರಿಸಿದ್ರು. ಯುವ ಮುಖಂಡ ಕೆವಿ ಪ್ರಶಾಂತ್ ಕುಮಾರ್ ಮಾತನಾಡಿ, ದ್ವಿಚಕ್ರ ವಾಹನಗಳ ಸವಾರರು ಹೆಲ್ಮೆಟ್ ಇಲ್ಲದೆ ಸಂಚರಿಸುತ್ತಿದ್ದಾರೆ, ಅಮೂಲ್ಯವಾದ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ವಾಹನವನ್ನ ಚಲಾಯಿಸಬೇಕು. ಪೊಲೀಸ್ ಆದೇಶವನ್ನ ಪ್ರತಿಯೊಬ್ಬರು ಪಾಲಿಸಬೇಕು ಎಂದು ಮನವಿ ಮಾಡಿದರು. ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧೆಡೆ ಬುಧವಾರ ಸುಬ್ರಹ್ಮಣ್ಯ ಷಷ್ಠಿ ಹಬ್ಬದ ಪ್ರಯುಕ್ತ ಭಕ್ತರು ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸಿದರು. ಮಹಿಳೆಯರು ಬೆಳಗ್ಗೆಯಿಂದಲೇ ಉಪವಾಸ ಇದ್ದು ಕುಟುಂಬದ ಸದಸ್ಯರೊಂದಿಗೆ ಹುತ್ತ ಇರುವ ಕಡೆ ತೆರಳಿ ಪೂಜೆ ಸಲ್ಲಿಸಿ ಹುತ್ತಕ್ಕೆ ಬಾಳೆಹಣ್ಣು, ಸಕ್ಕರೆ, ಫಲಪುಷ್ಪ, ಹಾಲಿನ ನೈವೇದ್ಯವನ್ನಿಟ್ಟು ಹಾಲೆರೆದು ಪೂಜೆ ಮಾಡಿದರು. ನಾಗರಕಟ್ಟೆ, ನಾಗಬನ, ನಾಗರಕಲ್ಲು, ಸುಬ್ರಹ್ಮಣ್ಯ ಸ್ವಾಮಿ ಇರುವ ದೇವಾಲಯಗಳಿಗೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ ಭಕ್ತರು ನಾಗರಕಲ್ಲುಗಳಿಗೆ ಹಾಲೆರೆದು ನೈವೇದ್ಯವನ್ನ ಇಟ್ಟು ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ನೆರವೇರಿಸಲು ಭಕ್ತರು ದೇವರಲ್ಲಿ ಮೊರೆ ಹೋದರು. ಹಬ್ಬದ ನಿಮಿತ್ತ ಚರ್ಚ್ಗಳ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕರಿಸಲ್ಪಟ್ಟಿದ್ವು. ಚರ್ಚ್ಗಳ ಅಂಗಳಗಳಲ್ಲಿ ವಿಶೇಷ ಗೋದಲಿ ಪೂಜೆಯನ್ನ ನಿರ್ಮಿಸಿ ಕುರಿಗಾರಿ, ಏಸು ಹಾಗೂ ರಾಜರುಗಳ ಬೊಂಬೆಯನ್ನ ಜೋಡಿಸಲಾಗಿತ್ತು. ಕೋಲಾರ ನಗರದ ಮೆಥೋಡಿಸ್ಟರ್ ಚರ್ಚ್ ಸೇರಿದಂತೆ ಜಿಲ್ಲೆಯ ಹಲವು ಚರ್ಚ್ಗಳಲ್ಲಿ ಬುಧವಾರ ರಾತ್ರಿ 11 ಗಂಟೆಯಿಂದ ಸುಮಾರು ವಿಶೇಷ ಪ್ರಾರ್ಥನೆ ಹಾಗೂ ಬಲಿಪೂಜೆ ನಡೆಯಿತು. ವಿವಿಧ ಚರ್ಚ್ನ ಧರ್ಮದ ಗುರುಗಳು ರಾತ್ರಿ ಬಾಲ ಯೇಸುವನ್ನ ಗೋದಲಿಯಲ್ಲಿ ಇರಿಸಿ ವಿಶೇಷ ಪೂಜೆ ನೆರವೇರಿಸಿದ್ರು. ಇನ್ನು ಈ ವೇಳೆ ನೂರಾರು ಜನ ಗೀತೆಗಳನ್ನು ಹಾಡಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಕ್ರಿಸ್ಮಸ್ ಹಬ್ಬ ಪವಿತ್ರ ಸಂದೇಶವನ್ನ ಕುರಿತು ಪ್ರವಚನ ನೀಡಿದ್ರು. ಕ್ರಿಶ್ಚಿಯನ್ ಸಮುದಾಯದವರು ಹೊಸ ಬಟ್ಟೆಯನ್ನ ಉಟ್ಟು ಗುರುವಾರ ಬೆಳಗ್ಗೆ ಚರ್ಚ್ಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಮನೆಯಲ್ಲಿ ಮಾಡಿದ ಚಕ್ಕುಲಿ, ಇನ್ನು ವಿಶೇಷ ತಿಂಡಿಗಳನ್ನು ನೆರೆಹೊರೆ ಹಾಗೂ ಸಂಬಂಧಿಕರಿಗೆ ನೀಡಿ ಪರಸ್ಪರ ಹಬ್ಬದ ವಿಶೇಷ ವಿನಿಮಯವನ್ನ ಮಾಡಿಕೊಂಡ್ರು. ಹೆಡ್ಲೈನ್ಸ್. ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮರಥೋತ್ಸವ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಬ್ರಹ್ಮರಥೋತ್ಸವಕ್ಕೆ ಅದ್ದೂರಿ ಚಾಲನೆ. ಉದ್ಯಮಿಯನ್ನ ಫಾಲೋ ಮಾಡಿ ಪೆರೇಸಂದ್ರದ ಹೋಟೆಲ್ ಬಳಿ ನಿಲ್ಲಿಸಿದ್ದ ಬಸ್ನಿಂದ 55 ಲಕ್ಷ ದೋಚಿದ ಖತರ್ನಾಕ್ ಕಳ್ಳರನ್ನ ಮಧ್ಯಪ್ರದೇಶದಲ್ಲಿ ಬಂಧಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು. ಪೂರ್ತಿ ಹಣ ವಶಕ್ಕೆ. ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ವಿಶಿಷ್ಟವಾಗಿ ಆಚರಣೆ. 1,000 ಬೈಕ್ ಸವಾರರಿಗೆ ಭಗತ್ ಸಿಂಗ್ ಚಾರಿಟಬಲ್ ಅಧ್ಯಕ್ಷ ಸಂದೀಪ್ ರೆಡ್ಡಿಯಿಂದ ಉಚಿತ ಹೆಲ್ಮೆಟ್ ವಿತರಣೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.